ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಇವತ್ತಿನ ಈ ವಿಡಿಯೋದ ಮಾಹಿತಿ ಬಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣ ತುಂಬ ಜನ ರೈತರ ಖಾತೆಗೆ ಜಮಾವಣೆ ಆಗಿಲ್ಲ. ಅದೇ ರೀತಿ ಹೊಸದಾಗಿ ಅರ್ಜಿ ಹಾಕಿರ್ತಕ್ಕಂಥ ರೈತರುಗಳು ತಮ್ಮ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಲೈವ್ ಪ್ರೂಫಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಜನರಿಗೆ ಅರ್ಜಿ ಹಾಕಿದ್ಮೇಲೆ ನೀವು ಎಲ್ಲಿ ಚೆಕ್ ಮಾಡ್ಕೋಬೇಕು ಅಂತ ಮಾಹಿತಿ ಗೊತ್ತಿಲ್ಲ. ನೀವು ನಿಮ್ಮ ಫೋನಲ್ಲೂ ಕೂಡ ಚೆಕ್ ಮಾಡ್ಕೋಬೋದು. ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ, ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಸ್ನೇಹಿತರೆ fruits.pmk.karnataka.gov.in ಅಂತ ಟೈಪ್ ಮಾಡಿ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ 3 ಡಾಟ್ಸ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಆಪ್ಷನಲ್ಲಿ ಸ್ಥಿತಿ ಪರಿಶೀಲಿಸಿ ಅಂತ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ನಂತರ ಈ ರೀತಿಯಾದಂಥ ಪೇಜು ಓಪನ್ ಆಗ್ತದೆ. ಇಲ್ಲಿ PMK ID, GOI ರಿಜಿಸ್ಟರ್ ನಂಬರ್, ಫ್ರೂಟ್ಸ್ ID ಅಂತ 3 ಆಪ್ಷನಲ್ಲಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ನಿಮಗೆ ಈ 3 ಗೊತ್ತಿಲ್ಲ ಅಂತಂದರೆ ಮೇಲ್ಗಡೆ ಹೋಗಿ ಅಲ್ಲಿ ವರದಿಗಳು ಅಂತ ಆಪ್ಷನ್ ಇದೆ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಘೋಷಿಸಿದ ರೈತರ ಪಟ್ಟಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ನಿಮ್ಮ ಹೋಬಳಿ ಹಾಗೆಯೇ ನಿಮ್ಮ ಗ್ರಾಮ ಅಷ್ಟನ್ನು ಆ ಲೀಸ್ಟಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ವೀಕ್ಷಿಸುವಂಥ ಕೆಳಗಡೆ ಬಂದು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಸಂಪೂರ್ಣವಾದ ನಿಮ್ಮ ಗ್ರಾಮದ ರೈತರ ಲೀಸ್ಟ್ಗಳು ಇಲ್ಲಿ ಓಪನ್ ಆಗ್ತವೆ. ಇಲ್ಲಿ ನೀವು ನೋಡ್ಬೋದು PMK ID ನಂಬರು, ರೈತರ ಹೆಸರು ಎಲ್ಲ ಶೋ ಆಗ್ತಾಯಿದೆ. ಇಲ್ಲಿ PM ಕಿಸಾನ್ಗೆ ಕಳಿಸಲಾಗಿದೆ ಅಂತ ಬರ್ತಾ ಇದೆ ನೋಡಿ ಒಂದು ಕಾಲಮು, ಅಲ್ಲಿ SS ಅಂತ ಬರಬೇಕು. ಈ ರೀತಿ ಅಲ್ಲಿ ಅಪ್ರೂವ್ಡ್ ಪಕ್ಕ ಎಸ್ ಅಂತ ಬಂದಿರಬೇಕು. ಒಂದು ವೇಳೆ ಈ ರೀತಿಯಾಗಿ ನೋ ಅಂತ ಇದ್ದರೆ ಅಂಥ ರೈತರನ್ನು PM ಕಿಸಾನ್ಗೆ ಕಳುಹಿಸಲಾಗಿಲ್ಲ ಅಂತ. ಕೃಷಿ ಇಲಾಖೆಯಲ್ಲಿ ನಿಮ್ಮ ಎಲ್ಲ ಡಾಟಾ ಇರುತ್ತೆ. ರೈತರ ಅರ್ಹತೆ ಮೇರೆಗೆ ಕೃಷಿ ಇಲಾಖೆಯು ಪ್ರತಿ ಸಾರಿನೂ ಕೂಡ PM ಕಿಸಾನ್ ಹಣ ಬರಬೇಕಾದಾಗ ಕೇಂದ್ರ ಸರ್ಕಾರಕ್ಕೆ ಸೆಂಡ್ ಮಾಡ್ತಾರೆ ಇಲ್ಲಿಂದ. ಹಾಗೆಯೇ ಹೊಸದಾಗಿ ನೋಂದಣಿ ಆಗಿರ್ತಕ್ಕಂಥ ರೈತರುಗಳು ಕೂಡ ಇಲ್ಲಿ PM ಕಿಸಾನ್ಗೆ ಕಳಿಸಿದರೆ ಎಸ್ ಅಂತ ಬಂದಿರುತ್ತೆ. ಒಂದು ವೇಳೆ ಕಳಿಸಿಲ್ಲ ಅಂದರೆ ಈ ರೀತಿ ನೋ ಅಂತ ಇರುತ್ತೆ. ನಿಮ್ಮ ಸ್ಟೇಟಸ್ ಮುಂದೆ ಯಾವ ರೀತಿ ಇದೆ, ಎಸ್ ಅಂತ ಇದೆಯಾ ನೋ ಅಂತ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಈಗ ಒಬ್ಬ ರೈತರನ್ನ PMK ID ನಂಬರ ನಾನು ಇಲ್ಲೇ ಕಾಪಿ ಮಾಡ್ಕೋತಾ ಇದ್ದೀನಿ. ಕಾಪಿ ಮಾಡಿಕೊಂಡು ಈ PMK ID ನಂಬರ್ ಹಾಕಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ನಂತರ ನಾನು ಹಿಂದಕ್ಕೆ ಹೋಗಿ 3 ಡಾಟ್ಸ್ನ ಕ್ಲಿಕ್ ಮಾಡಿ ಸ್ಥಿತಿ ಪರಿಶೀಲಿಸಿ ಅಂತ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ನಂತರ ನೆಕ್ಸ್ಟು ಸೇಮ್ ಆಪ್ಷನ್ನೇ ಬರುತ್ತೆ. ಇಲ್ಲಿ PMK ID ನಂಬರ್ ಕಾಪಿ ಮಾಡ್ಕೊಂಡಿರೋದ್ರಿಂದ PMK ID ನಂಬರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡಿರ್ತಕ್ಕಂಥ PMK ID ನಂಬರ್ ಹಾಕಿ ಹುಡುಕಿ ಅಂತ ಕ್ಲಿಕ್ ಮಾಡಬೇಕು. ತದನಂತರ ಈ ರೀತಿಯಾಗಿ ಅರ್ಜಿಯ ವಿವರಗಳು ಅಂತ ಓಪನ್ ಆಗ್ತದೆ. ಇಲ್ಲಿ ನಿಮಗೆ GOI ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ ಮೇಲ್ಗಡೆ. ಆ ಒಂದು GOI ರಿಜಿಸ್ಟ್ರೇಷನ್ ನಂಬರ್ ಬಂದಿತ್ತು ಅಂದರೆ PM ಕಿಸಾನ್ಗೆ ನಿಮ್ಮ ಅರ್ಜಿ ಪಾಸ್ ಆಗಿದೆ ಅಂತ ಅರ್ಥ. ಈ ರೀತಿ ಕೆಳಗಡೆ ಬಂದು ನೋಡಿದ್ರೆ ನಿಮ್ಗೆ ಎಷ್ಟು ಹಣ ಬಂದಿದೆ ಅಂತ ತೋರಿಸುತ್ತೆ. ಮತ್ತೊಬ್ಬ ರೈತನ ಸರ್ಚ್ ಮಾಡಿ ತೋರಿಸ್ಕೊಡ್ತೀನಿ. ಆ ರೈತಂದು ಸ್ಟೇಟಸ್ಸು ಇಲ್ಲಿ GOI ರಿಜಿಸ್ಟ್ರೇಷನ್ ನಂಬರಲ್ಲಿ ಖಾಲಿ ಬಂದಿದೆ. ಈ ರೈತನಿಗೆ ಇನ್ನೂ PM ಕಿಸಾನ್ಗೆ ಕಳಿಸಲಾಗಿಲ್ಲ. ಅಲ್ಲಿ ನಿಮ್ಮ ಹೆಸರು ಮುಂದ್ಗಡೆ GOI ರಿಜಿಸ್ಟ್ರೇಷನ್ ನಂಬರ್ ಕ್ರಿಯೇಟ್ ಆಗಿದೆಯೋ ಇಲ್ವೋ ಅಂತ ನೀವು ಈ ರೀತಿ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಇದಾದ ನಂತರ ಮತ್ತೊಂದು ಮೆಥಡ್ ಇದೆ, ಅದು ನಿಮ್ಮ ಫೋನಲ್ಲೇ ಮಾಡ್ಕೋಬೋದು. ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಇದು ತುಂಬ ಜನರಿಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ನೀವೇನಾದರೂ ಹೊಸಬರಾಗಿದ್ದರೆ ಈ ರೀತಿ ಈ ವಿಡಿಯೋ ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲಿ PM ಕಿಸಾನ್ GOI ಅಂತ ಒಂದು ಆ್ಯಪ್ ಬರುತ್ತೆ, ಆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ತದನಂತರ ನೀವು ಲಾಗಿನ್ ಮಾಡ್ಕೊಳ್ಳೋಕೆ ಹೋದಾಗ ಪರ್ಮಿಷನ್ ಕೇಳುತ್ತೆ, ಅಲೋ ಅಂತ ಮಾಡಿಕೊಂಡು ಕೆಳಗಡೆ ಬಂದು ಅಲ್ಲಿ ಗ್ರೀನ್ ಬಟನ್ ಇದೆ, ಅಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ತದನಂತರ ಸ್ನೇಹಿತರೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಲಾಗಿನ್ ಮಾಡ್ಕೋಬೇಕು ಅಂದರೆ ಲಾಗಿನ್ ಬಟನ್ ಕಾಣುತ್ತೆ. ನೀವು ಮೇಲ್ಗಡೆ ಅಪ್ಡೇಟ್ ಫೋನ್ ನಂಬರ್ ಅನ್ನೋದು ಕ್ಲಿಕ್ ಮಾಡಬೇಡಿ, ಲಾಗಿನ್ ಅನ್ನೋ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಬೆನಿಫಿಷರಿ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ GOI ID ಮತ್ತು ಆಧಾರ್ ನಂಬರ್ ಅಂತ ಕೇಳುತ್ತೆ. ಈ ಕಾಲಮಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ವೆರಿ ಇಂಪಾರ್ಟೆಂಟಾಗಿ ಫೇಸಿಯಲ್ KYC ಲಾಗಿನ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ತದನಂತರ ಸ್ನೇಹಿತರೆ ಈ ರೀತಿಯಾದಂಥ ಒಂದು ಪಾಪಪ್ ಶೋ ಆಗುತ್ತೆ. ಇಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ ಕ್ಲಿಕ್ ಮಾಡಿಕೊಂಡು ಫೇಸ್ ಸ್ಕ್ಯಾನ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನಿಮ್ಮ ಮುಖಚರ್ಯೆಯನ್ನು ಕ್ಯಾಪ್ಚರ್ ಮಾಡೋಕ್ಕೆ ಕಾಲಮ್ ಓಪನ್ ಆಗ್ತದೆ. ಇಲ್ಲಿ ಕರೆಕ್ಟಾಗಿ ನಿಮ್ಮ ಬಾಕ್ಸ್ ಒಳಗೆ ಗ್ರೀನ್ ಬರೋ ರೀತಿ ನಿಮ್ಮ ಫೇಸನ್ನು ಕೊಟ್ಟು ಕಣ್ಣನ್ನು ಬ್ಲಿಂಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ KYC ಕ್ಯಾಪ್ಚರ್ ಆಗುತ್ತೆ. ನಿಮ್ಮ ಫೋಟೋ ಕ್ಯಾಪ್ಚರ್ ಆದ ನಂತರ ಆಟೋಮೆಟಿಕ್ಕಾಗಿ ಮತ್ತೆ ಹೋಮ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಡ್ಯಾಶ್ಬೋರ್ಡ್ ಅಂತ ಮತ್ತೆ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ಪೇಜಲ್ಲಿ ಸ್ನೇಹಿತರೆ ನಿಮ್ಮ ಹೆಸರು, ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ಅಡ್ರೆಸ್ಸು, ಪ್ರತಿಯೊಂದು ಡೀಟೇಲ್ಸು ಕೂಡ ಇಲ್ಲಿ ಫೆಚ್ ಆಗುತ್ತೆ. ಎಲ್ಲದಕ್ಕಿಂತ ವೆರಿ ಇಂಪಾರ್ಟೆಂಟಾಗಿ ಕೆಳಗಡೆ ಲ್ಯಾಂಡ್ ಸೀಡಿಂಗ್ ಎಸ್ ಅಂತ ಬರಬೇಕು, ಹಾಗೆಯೇ ಆಧಾರ್ ಸೀಡಿಂಗು, KYC ಸ್ಟೇಟಸ್ 3 ಕೂಡ ಎಸ್ ಅಂತ ಬರಬೇಕು. ಇದರಲ್ಲಿ ಒಂದು ನೋ ಅಂತಿದ್ದು ನಿಮಗೆ ಹಣ ಬರಲ್ಲ. ಈಗ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕೆಳಗಡೆ ಬಂದು ಬೆನಿಫಿಷರಿ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಈ ಒಂದು ಆಪ್ಷನ್ ನೀವು ಕ್ಲಿಕ್ ಮಾಡ್ಕೋಬೇಕು. ನಂತರ ಪೇಜಲ್ಲಿ ಇಲ್ಲಿ ಸೆಲೆಕ್ಟ್ ಇನ್ಸ್ಟಾಲ್ಮೆಂಟ್ ನಂಬರ್ ಅಂತ ಕೇಳುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ತನಕ ಎಷ್ಟು ಅಮೌಂಟ್ ಬಂದಿದೆ ಅಂತ ಲೀಸ್ಟ್ಗಳು ಶೋ ಆಗ್ತವೆ. ಪ್ರತಿಯೊಂದು ಪೇಮೆಂಟು ಯಾವ ಡೇಟಲ್ಲಿ ಬಂದಿದೆ ಅಂತ ಚೆಕ್ ಮಾಡ್ಕೋಬೋದು. ನಾನು ಇವಾಗ ಲೇಟೆಸ್ಟಾಗಿ ಬಂದಿರತಕ್ಕಂಥ ಹಣನ ಚೆಕ್ ಮಾಡ್ಕೋತಾ ಇದ್ದೇನೆ. ಇಲ್ಲಿ ನೋಡಿ 20ನೇ ಕಂತಿನ ಹಣ ಅಂದರೆ ಈ ರೈತನಿಗೆ 2020ರಲ್ಲಿ ರಿಜಿಸ್ಟರ್ ಆಗಿರೋದ್ರಿಂದ ಇವರಿಗೆ 1 ವರ್ಷದ ಅಮೌಂಟ್ ಬಂದಿರಲ್ಲ. ಅದರಿಂದ ಇವರಿಗೆ ಲೇಟೆಸ್ಟ್ ಇನ್ಸ್ಟಾಲ್ಮೆಂಟ್ ಬಂದು 20ನೇ ಇನ್ಸ್ಟಾಲ್ಮೆಂಟು ಆಗಿರ್ತದೆ. ಈಗ ಬರ್ತಕ್ಕಂಥದ್ದು 20ನೇ ಕಂತಿನ ಹಣ ಆಲ್ರೆಡಿ ಈ ರೈತನಿಗೆ ಬಂದಿದೆ. ಈ ರೀತಿ ನಿಮ್ಮ ಸ್ಟೇಟಸ್ ಏನಾದ್ರು ತೋರಿಸ್ತಾ ಇದೆಯಾ, ಹಾಗೆಯೇ ಪೇಮೆಂಟ್ ಮೋಡ್ ಬಂದು ಆಧಾರು, ಹಾಗೆಯೇ ಆಕ್ಟಿವ್ ಮೋಡು ಮತ್ತು ಆಧಾರ್ ವೆರಿಫೈಡ್ ಅಂತ ಬರಬೇಕು. ನಂತರ ಇಂಪಾರ್ಟೆಂಟಾಗಿ PFMS ಸ್ಟೇಟಸ್ ಅಂತ ಇದೆ ನೋಡಿ, ಯುವರ್ ಅಕೌಂಟ್ ಡೀಟೇಲ್ಸ್ ಹ್ಯಾಸ್ ಬಿನ್ ಅಕ್ಸೆಪ್ಟೆಡ್ ಬೈ ದ ಬ್ಯಾಂಕ್ ಅಂಡ್ ಈಸ್ ಅಂಡರ್ ಪ್ರೊಸೆಸ್ ಅಂತ ತೋರಿಸ್ಬೇಕು. ಈ ರೀತಿ ಇತ್ತು ಅಂದರೆ ಈ 23ನೇ ಕಂತಿನ ಹಣ ಆ ರೈತನಿಗೆ ಬಂದಿದೆ ಅಂತ ಅರ್ಥ. ನಿಮ್ಮ ಸ್ಟೇಟಸ್ ಯಾವ ರೀತಿ ಬರ್ತಾಯಿದೆ, ಈ ರೀತಿ ಬರ್ತಾಯಿದೆಯಾ ಅಥವಾ ನಾಟ್ ಅಕ್ಸೆಪ್ಟೆಡ್ ಅಂತ ಬರ್ತಾಯಿದೆಯಾ,
ಒಂದ್ಸರಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಆ್ಯಪ್ನ ನೀವು ಶಾಶ್ವತವಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫ್ಯೂಚರಲ್ಲೂ ಕೂಡ ನಿಮಗೆ ಬೇಕಾಗ್ತದೆ. ಸ್ನೇಹಿತರೆ, ಈ ರೀತಿಯಾಗಿ ನೀವು ಮನೆಯಲ್ಲೇ ಕೂತು ನಾವು ತೋರಿಸಿದಂಥ ಈ ಒಂದು ಮೆಥಡ್ಗಳಲ್ಲಿ ನಿಮ್ಮ PM ಕಿಸಾನ್ ಹೊಸ ಅರ್ಜಿ ಆಗಿರ್ಬೋದು ಅಥವಾ ಹಳೆ ಪೇಮೆಂಟ್ ಏನಾದರೂ ಮಧ್ಯಂತರದಲ್ಲಿ ಸ್ಟಾಪ್ ಆಗಿದ್ದರೆ ಅಂಥ ಪೇಮೆಂಟ್ ಸ್ಟೇಟಸ್ಸು ಏನಾಗಿದೆ ಅಂತ ಚೆಕ್ ಮಾಡ್ಕೋಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.